ದೇವಸ್ಥಾನ, ದೇವಾಲಯ ಅಂತ ಹೇಳಿದರೆ ದೇವರ ಆಲಯ, ದೇವರ ಮನೆ, ದೇವರಿರುವಂತಹ ಜಾಗ. ಈ ಸ್ಥಳದಲ್ಲಿ ಪೂಜೆ, ಪುನಸ್ಕಾರ, ಹೋಮ, ಹವನ, ಪ್ರಸಾದ ಇತ್ಯಾದಿ ಆಧ್ಯಾತ್ಮಿಕ ಚಟುವಟಿಕೆಗಳೆಲ್ಲ ನಡೀತಾ ಇರುವಂತಹ ಜಾಗ. ಆಸ್ತಿಕ ಜನರು ಭಕ್ತಿಯಿಂದ ಈ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಪೂಜೆಯನ್ನು ಮಾಡಿಸ್ಕೊಳ್ಳೋದ್ರ ಮೂಲಕ ಪುಣ್ಯವನ್ನು ಸಂಪಾದನೆ ಮಾಡಿದ್ದೇವೆ ಅಂತ ಹೇಳುವಂತಹ ಧನ್ಯತಾ ಭಾವವನ್ನು ಪಡೀತಾರೆ. ಹಾಗೆ ಇನ್ನೂ ಒಂದು ವರ್ಗದ ಜನ ದೇವಸ್ಥಾನದ ನಿರ್ಮಾಣ ಅಥವಾ ದೇವಸ್ಥಾನಗಳಲ್ಲಿ ನಡೀತಾ ಇರುವಂತಹ ಪೂಜೆಯಿಂದ ಏನಾದರೂ ವೈಜ್ಞಾನಿಕವಾಗಿ ಲಾಭ ಸಿಗ್ತದಾ? ಹಾಗೇನಾದರೂ ಇದ್ದಲ್ಲಿ ಆ ವೈಜ್ಞಾನಿಕ ಲಾಭಕ್ಕೋಸ್ಕರ ದೇವಸ್ಥಾನಗಳನ್ನು ಭೇಟಿ ನೀಡುವಂಥದ್ದು ಅಥವಾ ಅಲ್ಲಿ ಪೂಜೆಯನ್ನು ಮಾಡಿಸುವವರು ಇದ್ದಾರೆ. ದೇವಸ್ಥಾನಗಳು ನಮ್ಮ ಸಮಾಜಕ್ಕೆ ನೀಡಿರುವಂತಹ ಆಚಾರ ವಿಚಾರ, ಸಂಸ್ಕೃತಿ, ನಿಯಮಗಳು, ತತ್ವಗಳು ಇದೆಲ್ಲವೂ ನಮ್ಮ ಜೀವನಕ್ಕೊಂದು ದಾರಿದೀಪ. ನಮ್ಮ ಮಣ್ಣಿನ ದೇವಸ್ಥಾನಗಳಲ್ಲಿರುವಂತಹ ವಾಸ್ತುಶಿಲ್ಪವನ್ನು ನೋಡಿ. ಅತ್ಯಂತ ಪುರಾತನ ದೇವಸ್ಥಾನದ ವಾಸ್ತುಶಿಲ್ಪ ಇವತ್ತಿಗೂ ನಮ್ಮ ಮನಸ್ಸಿಗೆ ಸಂತೋಷವನ್ನ ನೀಡ್ತದೆ. ದೇವಸ್ಥಾನದ ನಿರ್ಮಾಣದ ಹಿಂದಿರುವಂತಹ ವೈಜ್ಞಾನಿಕ ವಿಶ್ಲೇಷಣೆಯನ್ನ ನೋಡಿದ್ರೆ ಅದು ಹೇಳುವಂಥದ್ದು ದೇವಾಲಯ ಅಂತ ಹೇಳುವಂಥದ್ದು ಒಂದು ಶ್ರದ್ಧಾ ಕೇಂದ್ರ ಅಂತ ಹೇಳಿ. ಇವತ್ತು ನಾವು ಹೇಳಲಿಕ್ಕೆ ಹೊರಟಿರುವಂತಹ ವಿಷಯ ಕೂಡ ಅಷ್ಟೇ ಪುರಾತನ ಒಂದು ದೇವಸ್ಥಾನದ ಬಗ್ಗೆ. 10 ಶತಮಾನಗಳ ಇತಿಹಾಸದ ದಾಖಲೆ ಇರುವಂತಹ ತಂಜಾವೂರಿನ ಬೃಹದೀಶ್ವರ ದೇವಸ್ಥಾನದ ಬಗ್ಗೆ. ತಮಿಳುನಾಡಿನ ತಂಜಾವೂರಿನಲ್ಲಿರುವಂತಹ ಈ ಬೃಹದೀಶ್ವರ ದೇವಸ್ಥಾನ ಹೆಸರೇ ಹೇಳುವಂತೆ ಬೃಹತ್ ಈಶ್ವರ ದೇವಸ್ಥಾನ, ಅಂದರೆ ದೊಡ್ಡ ಈಶ್ವರನ ದೇವಸ್ಥಾನ ಅಂತ ಹೇಳಿ. ತಮಿಳಿನಲ್ಲಿ ಇದನ್ನ ತಂಜೈ ಪೆರಿಯ ಕೋವಿಲ್ ಅಂತ ಹೇಳಿ ಕೂಡ ಕರೀತಾರೆ. ಅಂದರೆ ತಂಜಾವೂರಿನ ದೊಡ್ಡ ದೇವಸ್ಥಾನ ಅಂತ ಹೇಳುವಂತಹ ಅರ್ಥ. ಇದನ್ನ ಪೆರುವುದಯ್ಯರ್ ಕೋವಿಲ್ ಅಂತ ಹೇಳಿ ಕೂಡ ಕರೀತಾರೆ. ತಮಿಳುನಾಡಿನ ತಂಜಾವೂರಿನಲ್ಲಿ ಹರಿತಾ ಇರುವಂತಹ ಕಾವೇರಿ ನದಿಯ ದಕ್ಷಿಣ ದಂಡೆಯಲ್ಲಿ ಈ ದೇವಸ್ಥಾನವನ್ನ ಚೋಳ ವಾಸ್ತುಶಿಲ್ಪದ ಮಾದರಿಯಲ್ಲಿ ಕಟ್ಟಿದ್ದಾರೆ. ಇದು ಭಾರತದ ಅತ್ಯಂತ ದೊಡ್ಡ ದೇವಸ್ಥಾನಗಳಲ್ಲಿ ಒಂದಾಗಿದ್ದು ಇದನ್ನ ದಕ್ಷಿಣದ ಮೇರು ಅಂತ ಹೇಳಿ ಕರೀತಾರೆ. ಮೇರು ಅಂತ ಹೇಳಿದರೆ ಮತ್ತೆ ಪುನಃ ದೊಡ್ಡದು ಅಂತ ಹೇಳುವಂತಹ ಅರ್ಥ. ಈ ದೇವಸ್ಥಾನವನ್ನ ಆಗಿನ ಚೋಳರ ಚಕ್ರವರ್ತಿಯಾಗಿದ್ದಂತಹ ರಾಜರಾಜ ಚೋಳ ಕ್ರಿಸ್ತಶಕ 1003ರಿಂದ 1010 ಸುಮಾರಿಗೆ ಕಟ್ಟಿಸಿದ್ದಾರೆ ಅಂತ ಹೇಳುವಂಥದ್ರ ಬಗ್ಗೆ ದಾಖಲೆಗಳು ಲಭ್ಯ ಆಗ್ತದೆ. 2010ನೇ ಇಸ್ವಿಗೆ ಆಗಬೇಕಾದ್ರೆ ಈ ದೇವಸ್ಥಾನ 1000 ವರ್ಷಗಳನ್ನು ಪೂರ್ಣಗೊಳಿಸಿದ ನೆನಪಿಗಾಗಿ ಆಗಿನ ತಮಿಳುನಾಡಿನ ಸರ್ಕಾರ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೆಲ್ಲ ಆಯೋಜಿಸಿ ಸಂಭ್ರಮ ಪಟ್ಟದ್ದನ್ನು ನಾವೆಲ್ಲರೂ ನೆನಪಿಸ್ಕೊಳ್ಬೋದು. ಚೋಳರ ವಾಸ್ತುಶಿಲ್ಪದ ಶೈಲಿಯಲ್ಲಿ ಕಟ್ಟಲಾದಂತಹ ಈ ದೇವಸ್ಥಾನದ ಬಗ್ಗೆ ಹಲವಾರು ಅಚ್ಚರಿಯ ಸಂಗತಿಗಳನ್ನು ನಾವು ಗಮನಿಸಬಹುದು. ಸಂಪೂರ್ಣ ದೇವಸ್ಥಾನವನ್ನ ಗ್ರಾನೈಟ್ ಕಲ್ಲನ್ನು ಬಳಸಿಕೊಂಡು ಕಟ್ಟಲಾಗಿದೆ ಅಂತ ಹೇಳ್ತಾರೆ. ಸುಮಾರು 1,30,000 ಟನ್ನಷ್ಟು ಗ್ರಾನೈಟ್ ಕಲ್ಲನ್ನ ಈ ದೇವಸ್ಥಾನದ ನಿರ್ಮಾಣಕ್ಕಾಗಿ ಬಳಸಿದ್ದಾರೆ ಅಂತ ಹೇಳಿ ಅಂದಾಜು ಮಾಡಲಾಗ್ತದೆ. ಈ ದೇವಸ್ಥಾನದ ಪ್ರಧಾನ ಗೋಪುರವನ್ನ ಕಲ್ಲಿನಲ್ಲಿ ರಚಿಸಿದ್ದು, ಗೋಪುರವು 217 ಫೀಟ್ನಷ್ಟು ಎತ್ತರ ಇದೆ ಅಂತ ಹೇಳ್ತಾರೆ. ಪ್ರಪಂಚದಲ್ಲೇ ಅತ್ಯಂತ ಎತ್ತರದ ಗೋಪುರ ಅಂತ ಹೇಳುವಂತಹ ಹೆಗ್ಗಳಿಕೆಯೂ ಇದೆ. ಈ ಗೋಪುರದ ತುದಿಯಲ್ಲಿ ಇರಿಸಿದಂತಹ ಕುಂಭಂ ಅಂತ ಹೇಳಿದರೆ ಅರ್ಧ ಗೋಳಾಕಾರದ ಶಿಖರ ಸಹ ಒಂದೇ ಕಲ್ಲಿನಲ್ಲಿ ರಚಿಸಲಾಗಿದ್ದು, ಈ ಕಲ್ಲು ಸುಮಾರು 80 ಟನ್ನಷ್ಟು ತೂಕ ಇದೆ ಅಂತ ಹೇಳ್ತಾರೆ. ಇಷ್ಟೊಂದು ತೂಕದ ಕಲ್ಲನ್ನ 1000 ವರ್ಷಗಳಷ್ಟು ಹಿಂದೆ ಯಾವುದೇ ಆಧುನಿಕ ತಂತ್ರಜ್ಞಾನಗಳಿಲ್ಲದೆ ಅಷ್ಟು ಮೇಲೆ ಹೇಗೆ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳೋದ್ರ ಬಗ್ಗೆ ನಿಖರವಾದಂತಹ ಮಾಹಿತಿ ಇವತ್ತಿಗೂ ಸಿಗ್ತಾ ಇಲ್ಲ. ಈ ದೇವಸ್ಥಾನದ ಪ್ರಧಾನ ದೇವರಾದಂತಹ ಈಶ್ವರನನ್ನ ಲಿಂಗದ ರೂಪದಲ್ಲಿ ಇಲ್ಲಿ ಪ್ರತಿಷ್ಠೆ ಮಾಡಲಾಗಿದೆ. ಈ ಲಿಂಗವು ಸುಮಾರು 12ರಿಂದ 13 ಫೀಟ್ಗಳಷ್ಟು ಎತ್ತರದ ಒಂದೇ ಕಲ್ಲಿನಿಂದ ರಚನೆ ಮಾಡಿದಂತಹ ಒಂದು ಲಿಂಗ. ಶಿವಲಿಂಗದ ಎದುರಿಗೆ ಸುಮಾರು 247 ಫೀಟ್ನಷ್ಟು ದೂರದಲ್ಲಿ ಒಂದು ನಂದಿಯ ವಿಗ್ರಹ ಇದೆ. ಇದು ಇಲ್ಲಿನ ವಿಶೇಷ ಆಕರ್ಷಣೆ. ಯಾಕೆಂತ ಹೇಳಿದರೆ ಈ ನಂದಿ 18 ಫೀಟ್ ಉದ್ದ ಹಾಗೂ 6 ಫೀಟ್ನಷ್ಟು ಎತ್ತರ ಮತ್ತು 5 ಫೀಟ್ನಷ್ಟು ಅಗಲ ಇದೆ. ಇದನ್ನು ಒಂದೇ ಕಲ್ಲಿನಿಂದ ಕೆತ್ತಲಾಗಿದೆ ಅಂತ ಹೇಳ್ತಾರೆ. ಈ ನಂದಿಯ ಒಟ್ಟು ತೂಕ 20 ಟನ್ ಇರ್ಬೋದು ಅಂತ ಹೇಳಿ ಅಂದಾಜು ಮಾಡ್ತಾರೆ. ನಾಟ್ಯಾಧಿದೇವತೆ ನಟರಾಜ ಹಾಗೂ ಇನ್ನಿತರ ಭಂಗಿಯ ಕೆತ್ತನೆಗಳನ್ನು ದೇವಸ್ಥಾನದ ಹೊರಭಾಗದ ಗೋಡೆಯಲ್ಲಿ ಕೆತ್ತಲಾಗಿದೆ. ಈ ದೇವಸ್ಥಾನವನ್ನು ಕಟ್ಟಿದಂತಹ ವಾಸ್ತುಶಿಲ್ಪದ ಒಂದು ವಿಶೇಷತೆಯನ್ನು ಗಮನಿಸಿದ್ರೆ, ಈ ದೇವಸ್ಥಾನದಲ್ಲಿರುವಂತಹ ಕೆಲವೊಂದು ಕಂಬಗಳನ್ನು ಬಡಿಬೇಕಾದ್ರೆ ಅದರಿಂದ ವಿಶೇಷವಾದಂತಹ ಒಂದು ಸಂಗೀತ ವಾದ್ಯದ ಶಬ್ದ ಹೊರಗೆ ಬರ್ತದೆ ಅಂತ ಹೇಳ್ತಾರೆ. ಇನ್ನೂ ಒಂದು ವಿಶೇಷತೆ ಅಂತ ಹೇಳಿದ್ರೆ, ಇಲ್ಲಿರುವಂತಹ ಅಷ್ಟು ಎತ್ತರದ ಗೋಪುರದ ನೆರಳು ಎಲ್ಲೂ ಬೀಳುವುದಿಲ್ಲ ಅಂತ ಹೇಳುವಂಥದ್ದೇ ಒಂದು ಅಚ್ಚರಿಯ ಸಂಗತಿ. ಇಷ್ಟು ಎತ್ತರದ ಗೋಪುರದ ನೆರಳು ಯಾಕೆ ನೆಲದ ಮೇಲೆ ಬೀಳ್ತಾ ಇಲ್ಲ ಅಂತ ಹೇಳುವಂಥದ್ದನ್ನು ಒಂದಷ್ಟು ವಿಮರ್ಶೆ ಮಾಡ್ತಾ ಹೋಗಬೇಕಾದ್ರೆ ನಮಗೆ ಸಿಕ್ಕಿದಂತಹ ಉತ್ತರ ಅದು ಆಗಿನ ಕಾಲದ ಎಂಜಿನಿಯರಿಂಗ್ ಸ್ಕಿಲ್ ಅಂತ ಹೇಳಿ. ಅಂದರೆ ಆ ಗೋಪುರದ ಕಲ್ಲುಗಳನ್ನು ಕಲಾತ್ಮಕವಾಗಿ ಜೋಡಿಸಿದ್ದಾರೆ, ಆ ಕಲೆಯಿಂದಾಗಿ ನೆರಳು ಭೂಮಿಗೆ ಬೀಳುವುದನ್ನು ತಡೆದಿದ್ದಾರೆ ಅಂತ ಹೇಳುವಂತಹ ಒಂದು ಉತ್ತರ ಸಿಗ್ತದೆ. ಎಕ್ಸ್ಪರ್ಟ್ಗಳು ಇದನ್ನು ಮತ್ತೊಂದಷ್ಟು ವಿಮರ್ಶೆ ಮಾಡ್ತಾ ಹೇಳ್ತಾರೆ, ಇದೊಂದು ಆಪ್ಟಿಕಲ್ ಇಲ್ಯೂಷನ್ ಅಂತ ಹೇಳಿ. ದ ಡಿಸೈನ್ ಕ್ರಿಯೇಟ್ಸ್ ಆನ್ ಆಪ್ಟಿಕಲ್ ಇಲ್ಯೂಷನ್ where the shadows from the different parts of the structure blend together.
ಮೇಕಿಂಗ್ ಇಟ್ ಅಪಿಯರ್ ಆಸ್ ಇಫ್ ದರ್ ಇಸ್ ನೋ ಶ್ಯಾಡೋ ಎಟ್ ಆಲ್. ಅಂದರೆ ಇದರ ಅರ್ಥ ನೆರಳು ಬಿದ್ದರೂ ನಮಗೆ ಯಾರಿಗೂ ನೆರಳು ಬೀಳದಂತಹ ರೀತಿಯಲ್ಲಿ ಒಂದು ಭ್ರಮೆಯನ್ನು ಉಂಟು ಮಾಡುವ ರೀತಿಯ ಒಂದು ಕನ್ಸ್ಟ್ರಕ್ಷನ್ ಅಂತ ಹೇಳಿ. ಏನೇ ಆದರೂ ವಿಜ್ಞಾನ ಹಾಗೂ ನಂಬಿಕೆ ಇದು ಎರಡು ಸಮಾನಾಂತರ ರೇಖೆಯ ರೀತಿಯಲ್ಲಿ ಹೋಗುವಂಥದ್ದು. ಇದನ್ನು ಕೆಲವರು ಪವಾಡ ಅಂತಲೂ ಹೇಳ್ಬೋದು, ಇನ್ನು ಕೆಲವರು ಆಪ್ಟಿಕಲ್ ಇಲ್ಯೂಷನ್ ಅಥವಾ ಭ್ರಮೆ ಅಂತ ಕೂಡ ಹೇಳ್ಬೋದು. ಈ ದೇವಾಲಯದ ನಿರ್ಮಾಣದ ವಿಶೇಷತೆಗಳನ್ನು ನಾವು ನೋಡ್ತಾ ಹೋಗಬೇಕಾದ್ರೆ ಇಲ್ಲಿ ಕಲ್ಲುಗಳನ್ನು ಕೇವಲ ಇಂಟರ್ಲಾಕ್ ಸಿಸ್ಟಮನ್ನು ಬಳಸಿ ಕಟ್ಟಲಾಗಿದೆ ಅಂತ ಹೇಳ್ತಾರೆ. ಅಂದರೆ ಕಲ್ಲುಗಳ ಜೋಡಣೆಗೆ ಯಾವುದೇ ಸಿಮೆಂಟಿನ ರೀತಿಯ ವಸ್ತುಗಳನ್ನು ಬಳಸಿಲ್ಲ ಅಂತ. ಹಾಗಿದ್ರೂ ಸಹ 1000 ವರ್ಷಗಳು ಕಳೆದ್ರೂ ಎಷ್ಟೆಷ್ಟೋ ಪ್ರಾಕೃತಿಕ ವಿಕೋಪಗಳಿಗೆ ತುತ್ತಾದರೂ ಒಂದೇ ಒಂದು ಕಲ್ಲು ಸಹ ಜಾರಲಿಲ್ಲ ಅಂತ ಹೇಳಿದರೆ ನಿಜವಾಗ್ಲೂ ಆಗಿನ ಕಾಲದ ಇಂಜಿನಿಯರಿಂಗ್ ಸ್ಕಿಲ್ ಯಾವ ಮಟ್ಟದಲ್ಲಿತ್ತು ಅಂತ ಹೇಳುವಂಥದ್ದನ್ನು ನಾವು ಊಹಿಸ್ಕೊಳ್ಬೋದು. ಈಗ ಇಷ್ಟೆಲ್ಲ ಟೆಕ್ನಾಲಜಿಗಳನ್ನು ಬಳಸಿ ಕಟ್ಟಿರುವಂತಹ ಕಟ್ಟಡಗಳು 100 ವರ್ಷ ಕೂಡ ಬಾಳೋದಿಲ್ಲ. 40 ರಿಂದ 50 ವರ್ಷ ಆಗಬೇಕಾದ್ರೆ ಡೆಮಾಲಿಷ್ ಮಾಡುವಂತಹ ಪರಿಸ್ಥಿತಿಯೂ ಇದೆ. ಈ ದೇವಸ್ಥಾನದ ಎಲ್ಲ ವಾಸ್ತುಶಿಲ್ಪದ ವಿಶೇಷತೆಗಳಿಂದ ಇಂದು ಈ ದೇವಸ್ಥಾನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಕೂಡ ಘೋಷಿಸಲ್ಪಟ್ಟಿದೆ. ಇಂದಿಗೂ ವಾಸ್ತುಶಿಲ್ಪದ ಬಗ್ಗೆ ಅಧ್ಯಯನವನ್ನು ಮಾಡುವವರು ಈ ದೇವಸ್ಥಾನವನ್ನು ಬಿಟ್ಟು ಅಧ್ಯಯನ ಮಾಡಿದರೆ ಅಧ್ಯಯನವೇ ಸಂಪೂರ್ಣ ಆಗುವುದಿಲ್ಲ ಅಂತ ಹೇಳ್ತಾರೆ. ಅಂದರೆ ಅಷ್ಟೊಂದು ಅದ್ಭುತವಾದಂತಹ ವಾಸ್ತುಶಿಲ್ಪ ಈ ದೇವಸ್ಥಾನದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಇಷ್ಟೊಂದು ಅದ್ಭುತವಾದಂತಹ ಇಷ್ಟೊಂದು ದೊಡ್ಡ ದೇವಸ್ಥಾನವನ್ನು ಕೇವಲ 7 ವರ್ಷದಲ್ಲಿ ಕಟ್ಟಿದ್ದಾರೆ ಅಂತ ಹೇಳಿದರೆ ನಿಜವಾಗ್ಲೂ ಆಶ್ಚರ್ಯ ಪಡಲೇಬೇಕು. ಈಗಲೂ ಹಲವಾರು ವಿದೇಶಿಯರು ರಿಸರ್ಚ್ ಮಾಡುವಂತಹ ಉದ್ದೇಶದಿಂದ ಸಂಶೋಧನೆಗೋಸ್ಕರ ಈ ದೇವಸ್ಥಾನಗಳಿಗೆ ಭೇಟಿ ನೀಡಿದ್ರು, ಎಷ್ಟೆಷ್ಟೋ ರಿಸರ್ಚ್ಗಳನ್ನು ಮಾಡಿದ್ರು ಇಲ್ಲಿರುವಂತಹ ಕೆಲವೊಂದು ಅಚ್ಚರಿಯ ಸಂಗತಿಗಳನ್ನು ಭೇದಿಸಲಿಕ್ಕೆ ಇನ್ನೂ ಸಾಧ್ಯ ಆಗಲೇ ಇಲ್ಲ. ಇಲ್ಲಿನ ಇನ್ನೂ ಒಂದು ಮಾಹಿತಿಯನ್ನು ಗಮನಿಸ್ತಾ ಹೋದರೆ ಆ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಅವರು ಬಳಸಿದಂತಹ ಗ್ರಾನೈಟ್ ಕಲ್ಲುಗಳು ಅಲ್ಲಿಂದ 100 ಕಿಲೋಮೀಟರ್ನ ವ್ಯಾಪ್ತಿಯಲ್ಲಿ ಎಲ್ಲೂ ಇಲ್ವಂತೆ. ಅಂದರೆ 100 ಕಿಲೋಮೀಟರ್ಗಿಂತಲೂ ದೂರದಿಂದ ಅಷ್ಟು ದೊಡ್ಡ ದೊಡ್ಡ ಬಂಡೆಗಳನ್ನು ತಂದಿರುವಂಥದ್ದಂತೂ ಸ್ಪಷ್ಟ. ಅಷ್ಟು ದೊಡ್ಡ ಬಂಡೆಗಳನ್ನು ತರಬೇಕಾದ್ರೆ ಆನೆಗಳನ್ನು ಬಳಸಿದ್ರು ಅಂತ ಹೇಳುವಂತಹ ಮಾಹಿತಿಯೂ ಸಿಗ್ತದೆ. ಈ ದೇವಸ್ಥಾನದ ಪ್ರಧಾನ ದೇವರು ಈಶ್ವರನೇ ಆದರೂ ಅಲ್ಲಿ ಪಾರ್ವತಿ, ಮುರುಗನ್, ಗಣೇಶ, ನಂದಿ, ನಟರಾಜ, ಬೃಹನ್ನಾಯಕಿ, ಚಂದಿಕೇಶ್ವರ ಹೀಗೆ ಬೇರೆ ಬೇರೆ ದೇವರನ್ನೂ ಪೂಜಿಸಲಾಗ್ತದೆ. ಈ ದೇವಸ್ಥಾನವನ್ನು 1000 ವರ್ಷಗಳಷ್ಟು ಹಿಂದೆ ಕಟ್ಟಿದ್ರೂ ಮುಂದೆ ಮೊಘಲರ ದಾಳಿಗೆ ತುತ್ತಾಗಿ ಒಂದಷ್ಟು ಹಾನಿಯೂ ಆಗಿತ್ತು. ನಂತರ ಬಂದಂತಹ ರಾಜರು ಅದನ್ನು ಸರಿಪಡಿಸಿದ್ರು ಅಂತ ಹೇಳ್ತಾರೆ. ಅದರ ಜೊತೆಗೆ ಅಲ್ಲಿರುವಂತಹ ಕೆಲವೊಂದು ದೇವರ ಗುಡಿಗಳು ಮೊದಲಿರಲಿಲ್ಲ, ಅದನ್ನು ನಂತರದಲ್ಲಿ ಸೇರಿಸಲಾಯಿತು ಅಂತ ಹೇಳುವಂತಹ ಮಾಹಿತಿಯೂ ಸಿಗ್ತದೆ. ದೇವಸ್ಥಾನದ ಉತ್ತರ ಭಾಗದ ಹೊರಗಿನ ಗೋಡೆಯಲ್ಲಿರುವಂತಹ 1000 ವರ್ಷದ ಹಳೆಯ ಶಾಸನದಲ್ಲಿ ದೇವಸ್ಥಾನದ ರಚನೆಯ ಕಾಲದ ಒಂದಷ್ಟು ಮಾಹಿತಿಗಳನ್ನು ಕೆತ್ತಲಾಗಿದೆ. ಅದರ ಜೊತೆಗೆ ದೇವಸ್ಥಾನದ ನಿರ್ಮಾಣಕ್ಕೆ ಸಹಕರಿಸಿದಂಥವರ ಹೆಸರನ್ನೂ ಕೆತ್ತಲಾಗಿದೆ ಅಂತ ಹೇಳ್ತಾರೆ. ಇಂತಹ ಒಂದು 600 ಹೆಸರುಗಳ ಕೆತ್ತನೆ ಅಲ್ಲಿ ಲಭ್ಯವಾಗ್ತದೆ ಅಂತ ಹೇಳುವಂತಹ ಮಾಹಿತಿಯೂ ಸಿಗ್ತದೆ. ಈ ದೇವಸ್ಥಾನದ ಮುಖ್ಯ ವಾಸ್ತುಶಿಲ್ಪಿ ಕುಂಜಾರಮಲ್ಲನ್ ರಾಜರಾಜ ಪೆರುಮಾಚನ್ ಹಾಗೂ ಅವನ ಜೊತೆಗೆ ಅನೇಕ ಶಿಲ್ಪಿಗಳು ಸೇರಿ ಕೆಲಸವನ್ನ ಮಾಡಿದಾರಂತೆ. ಈ ದೇವಸ್ಥಾನದ ಮೊದಲ ಹೆಸರು ರಾಜರಾಜೇಶ್ವರಂ ಅಂತ ಹೇಳಿತ್ತು. ನಂತರ ಮರಾಠರ ಆಳ್ವಿಕೆ ಬಂದ ಮೇಲೆ ಅವರು ಅದನ್ನು ಬೃಹದೀಶ್ವರ ದೇವಸ್ಥಾನ ಅಂತ ಹೇಳಿ ಮರುನಾಮಕರಣ ಮಾಡಿದ್ದಾರೆ ಅಂತ ಹೇಳುವಂತಹ ಮಾಹಿತಿಯೂ ಸಿಗ್ತದೆ. ಈ ದೇವಸ್ಥಾನವನ್ನು ಕಟ್ಟಿಸಿದಂತಹ ರಾಜರಾಜ ಚೋಳ ತನ್ನ ರಾಜ್ಯವನ್ನು ಶ್ರೀಲಂಕಾದವರೆಗೆ ವಿಸ್ತರಿಸಿದ್ದ. ಅವನೊಂದ್ಸಲ ಶ್ರೀಲಂಕಾಕ್ಕೆ ಹೋಗಬೇಕಾದ್ರೆ ಈ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಸ್ಫೂರ್ತಿ ಆಯ್ತಂತೆ. ಅದರ ನಂತರ ಅವನಿಗೆ ಕನಸಲ್ಲಿ ಈ ದೇವಸ್ಥಾನವನ್ನು ಕಟ್ಟಬೇಕು ಅಂತ ಕಂಡು ದೇವಸ್ಥಾನವನ್ನು ಕಟ್ತಾನೆ. ಇಲ್ಲಿನ ಇನ್ನೂ ಒಂದು ವಿಶೇಷತೆಯನ್ನು ನಾವು ಗಮನಿಸ್ತಾ ಹೋದರೆ ಈ ದೇವಸ್ಥಾನಕ್ಕೂ ಭಾರತದ ಅತಿ ಪ್ರಾಚೀನ ಭಾಷೆಗಳಲ್ಲೊಂದಾದಂತಹ ತಮಿಳು ಭಾಷೆಗೂ ಇರುವಂತಹ ಒಂದು ಸುಂದರ ಸಂಬಂಧವನ್ನು ಗಮನಿಸಬೇಕು. ತಮಿಳು ಭಾಷೆಯ ಅಕ್ಷರಮಾಲೆಯ ಲೆಕ್ಕಾಚಾರಗಳನ್ನು ಈ ದೇವಸ್ಥಾನದ ವಾಸ್ತುಶಿಲ್ಪದಲ್ಲಿ ಅಳವಡಿಸಲಾಗಿದೆ ಅಂತ ಹೇಳ್ತಾರೆ. ತಮಿಳು ಭಾಷೆಯಲ್ಲಿ ಒಟ್ಟು 247 ಅಕ್ಷರಗಳಿದೆ. ಅದನ್ನು 4 ವಿಭಾಗಗಳಾಗಿ ವಿಂಗಡಿಸ್ತಾರೆ. ಅಂದರೆ ಉಯಿರ್ ಎಸತು ಒಟ್ಟು 12 ಅಕ್ಷರಗಳು, ಮೈ ಎಸತು ಅಂದರೆ 18, ಉಯಿರ್ ಮೈ ಎಸತು ಅಂತ ಹೇಳಿದರೆ 216 ಹಾಗೂ ಆಯತ ಎಸತು ಅಂತ ಹೇಳಿದರೆ 1. ಈಗ ಈ ದೇವಸ್ಥಾನದ ಗೋಪುರದ ಒಟ್ಟು ಎತ್ತರವನ್ನು ನೋಡಿದರೆ ಅದಿರುವಂಥದ್ದು 216ರಿಂದ 217 ಫೀಟ್ ಎತ್ತರ. ಅದು ಉಯಿರ್ ಮೈ ಎಸತು ಅಂದರೆ 216 ಅಕ್ಷರಗಳನ್ನು ಹೋಲ್ತದೆ. ಶಿವಲಿಂಗದ ಎತ್ತರವನ್ನು ನೋಡ್ತಾ ಹೋದರೆ ಅದಿರುವಂಥದ್ದು 12ರಿಂದ 13 ಫೀಟ್ ಎತ್ತರ. ಇದು ಉಯಿರ್ ಎಸತನ್ನು ಬಿಂಬಿಸ್ತದೆ. ಶಿವಲಿಂಗವನ್ನು ಜೋಡಿಸಲಾದಂತಹ ಪೀಠವನ್ನು ನೋಡಿದರೆ ಅದಿರುವಂಥದ್ದು 18 ಫೀಟ್ ಎತ್ತರ. ಅಂದರೆ ಇದು ಮೈ ಎಸತನ್ನು ಬಿಂಬಿಸ್ತದೆ. ಮೂಲ ಶಿವಲಿಂಗ ಮತ್ತು ನಂದಿಯ ವಿಗ್ರಹಕ್ಕಿರುವಂತಹ ಒಟ್ಟು ದೂರ 247 ಫೀಟ್. ಅಂದರೆ ಅದು ತಮಿಳು ಪದಕೋಶದಲ್ಲಿರುವಂತಹ ಒಟ್ಟು ಅಕ್ಷರಗಳನ್ನು ಬಿಂಬಿಸ್ತದೆ. ಒಟ್ಟಿನಲ್ಲಿ ನಮ್ಮ ದೇಶದ ಅತ್ಯಂತ ಪುರಾತನ ದ್ರಾವಿಡ ಭಾಷೆ ಅಂತ ಹೇಳಿ ಕರೆಸ್ಕೊಂಡಿರುವಂತಹ ತಮಿಳು ಭಾಷೆಯ ಅಕ್ಷರಮಾಲೆಗಳಿಗೂ ಒಂದು ದೇವಸ್ಥಾನದ ವಾಸ್ತುಶಿಲ್ಪದ ರಚನೆಗೂ ಇಷ್ಟೊಂದು ಸಾಮೀಪ್ಯತೆ ಇದೆ ಅಂತ ಹೇಳಬೇಕಾದ್ರೆ ಅದರ ಹಿಂದೆ ಇನ್ನೂ ಏನಾದರೂ ವಿಜ್ಞಾನ ಇರ್ಬೋದಾ ಅಂತ ಹೇಳುವಂತಹ ಕುತೂಹಲ ಮೂಡಿದ್ದಂತೂ ಸತ್ಯ.
ಆದರೆ ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳು ನಮಗೆ ಯಾವುದೂ ಸಿಗಲಿಲ್ಲ. ಏನೇ ಆದರೂ ನಮ್ಮ ಮಣ್ಣಿನ ಶಕ್ತಿ, ನಮ್ಮ ಪೂರ್ವಜರಿಗಿದ್ದಂತಹ ಜ್ಞಾನ, ಬುದ್ಧಿವಂತಿಕೆ, ವಾಸ್ತುಶಿಲ್ಪದ ಬಗ್ಗೆ ಇದ್ದಂತಹ ಅರಿವು ಎಲ್ಲವೂ ಅಚ್ಚರಿ ಮೂಡಿಸುವುದಂತೆಯೂ ಸತ್ಯ. ಇದೇ ಆಶಯದೊಂದಿಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಮುಂದಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಬರ್ತೇವೆ ಟೀಮ್ ಅನರ್ಥಿಂಗ್ ಅನ್ವೇಷಣೆಯಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.